ವೈಟಮಿನ್ B12 ಡೆಫಿಷಿಯನ್ಸಿ ಈಗಿನ ಸಮಯದಲ್ಲಿ ದೊಡ್ಡ ಫ್ಯಾಷನ್ನಲ್ಲಿ ನಡೆಯುವಂಥದ್ದು ಒಂದು ಸಮಸ್ಯೆ. ಯಾಕೆಂದರೆ ಮೊದಲು ನಾವು ನಾಡಿ ನೋಡಿ, ಇಲ್ಲದ ಹಿಸ್ಟ್ರಿ ಟೇಕಿಂಗ್ ವಾಸ್ ಅನ್ ಆರ್ಟ್. ಯಾವ ಸಿಸ್ಟಮ್ ಆಗಲಿ, ವೆಸ್ಟರ್ನ್ ಮೆಡಿಕಲ್ ಸಿಸ್ಟಮಲ್ಲಿಯೂ ನಮ್ಮಲ್ಲಿಯೂ ಆಯುರ್ವೇದಿಕಲ್ಲಿಯೂ. ಆದರೆ ಇವಾಗ ಏನಾಗ್ತದೆ, ಬ್ಲಡ್ ಟೆಸ್ಟ್ ಮಾಡಿಸಿ ಬನ್ನಿ, ಬ್ಲಡ್ ಟೆಸ್ಟಲ್ಲಿ ವಿಟಮಿನ್ B12 ಡೆಫಿಷಿಯನ್ಸಿ ಇದೆ, ಅದಕ್ಕೆ ಮದ್ದು ಕೊಡಿ ಅಂತ ಹೇಳ್ತಾರೆ. ವಿಟಮಿನ್ B12 ಡೆಫಿಷಿಯನ್ಸಿ ಏನು ಅದು ತಲೆಬಿಸಿ ಇಲ್ಲ. ವಿಟಮಿನ್ B12 ಡೆಫಿಷಿಯನ್ಸಿ ಇದೆಯಲ್ಲ ಅದು ಸಮಸ್ಯೆ. ನಿಜವಾಗಿ ಸಮಸ್ಯೆಗೆ ಕಾರಣ ವಿಟಮಿನ್ B12 ಡೆಫಿಷಿಯನ್ಸಿ ಅಲ್ಲ, ಸಮಸ್ಯೆಗೆ ಕಾರಣ ಹೊಟ್ಟೆ ಇದೆ, ಗಟ್. ಯಾಕೆಂದರೆ ವಿಟಮಿನ್ B12 ಗೆಟ್ ಅಬ್ಸಾರ್ಬ್ ಫ್ರಮ್ ಫುಡ್. ನೀವು ಹೇಳ್ತೀರಿ ಫುಡ್ ವೆಜಿಟೇರಿಯನ್ನಲ್ಲಿ ಇಲ್ಲ, ಹಾಲಲ್ಲಿ ವಿಟಮಿನ್ B12 ಇದೆ, ಯೋಗರ್ಟ್ ಮೊಸರಲ್ಲಿ ಇದೆ, ಚೀಸಲ್ಲಿ ಇದೆ. ಅದಕ್ಕಾಗಿಯೇ ಭಾರತದ ಎಲ್ಲ ಆಹಾರ ಲೆಕ್ಟೋ ವೆಜಿಟೇರಿಯನ್. ಇದರಿಂದ ದನಕ್ಕೆ ಏನು ತೊಂದರೆ ಬರುವುದಿಲ್ಲ. ಹಾಲೇ ಕೊಡೋದು ತಾಯಿ, ಹಾಗೆ ಕರುಗೆ ಕೊಡೋದು, ಕರು ಕುಡಿದ ನಂತರ ನಮಗೆ ಸಿಗೋದು. ಅರ್ಥ ಆಯ್ತಲ್ಲ? ಈ ಹಾಲು ಪ್ಲಸ್ ನೀವು ನಮ್ಮ ಭಾರತೀಯ ಊಟದಲ್ಲಿ ನೋಡಿ, ನೀವು ಫುಡ್ಡು ಸಸ್ಯ ಮತ್ತು ಹಾಲೊಟ್ಟಿಗೆ ಒಳ್ಳೆ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಹೆಸರು ಕಾಳು ನಮ್ಮ ಮೊಸರು ಜೊತೆಗೆ ತುಂಬ ಒಳ್ಳೆ ಅಂತ ಹೇಳಿದ್ದಾರೆ. ಅದೇ ಥರ ನಮ್ಮ ಸುಮಾರು ಸಸ್ಯಗಳ ಒಟ್ಟಿಗೆ ಈ ಗೋಧಿ ಒಟ್ಟಿಗೆ ಹಾಲು ಹೇಳಿದ್ದಾರೆ. ಸೊ ದಿಸ್ ಆಲ್ ಕ್ರಿಯೇಟ್ಸ್ ವಿಟಮಿನ್ ಬಿ. ಗೋಧಿ ಪಾಯಸ ತಗೊಂಡ್ರೆ ಅವನಿಗೆ ವಿಟಮಿನ್ B12 ಡೆಫಿಷಿಯನ್ಸಿ ಆಗುವುದೇ ಇಲ್ಲ. ಆದರೆ ಹೊಟ್ಟೆಯಲ್ಲಿ ಆಸಿಡಿಟಿ ಇರಬಾರದು. ಆಸಿಡಿಟಿ ಯಾರಿಗೂ ಇರ್ತದೆ ಅವರಿಗೆ ಫುಡ್ ಡೈಜೆಸ್ಟ್ ಆಗಲ್ಲ. ಅವರಿಗೆ ವಿಟಮಿನ್ B12 ಡೈಜೆಸ್ಟ್ ಹೆಂಗೆ ಆಗ್ತದೆ? ಫುಡ್ ಡೈಜೆಸ್ಟ್ ಆಗೋದಿಲ್ಲಲ್ಲ. ಅದಕ್ಕೆ ಏನು ಮಾಡಬೇಕು? ಹೊಟ್ಟೆಯಲ್ಲಿ ಇರುವಂಥದ್ದು ಎಲ್ಲ ಆ್ಯಸಿಡ್ ಅಂಶವನ್ನು ಹೊರಗೆ ತೆಗಿಬೇಕು. ಪಿತ್ತಜ ಗೃಹಿಣಿ ಅಂತ ಒಂದು ಆಯುರ್ವೇದದ ಒಂದು ರೋಗವನ್ನು ನೋಡಿ ನೀವು, ಅಲ್ಲಿ ಆ್ಯಸಿಡಿಟಿ ಖಂಡಪಟ್ಟು ಜಾಸ್ತಿ ಇರ್ತದೆ ಮತ್ತು ಊಟ ಜೀರ್ಣ ಆಗೋದಿಲ್ಲ. ನಿಜವಾಗಿ ಎಲ್ಲವೂ ಗೃಹಿಣಿಯಲ್ಲಿ ನಿಮಗೆ ವಿಟಮಿನ್ B12 ಡೆಫಿಷಿಯನ್ಸಿ ಆಗ್ತದೆ. ಯಾವಾಗಲೂ ಪೇಷಂಟ್ ಹೇಳಿದರೆ ನನಗೆ ವಿಟಮಿನ್ B12 ಡೆಫಿಷಿಯನ್ಸಿ ಇದೆ ಅಂತೆ, ನಮ್ಮ ಎಂಟಿನ ಗೃಹಿಣಿ ಕಡೆ ಹೋಗಬೇಕು, ಅದರಲ್ಲಿ ಸಹ ಪಿತ್ತಜ ಗೃಹಿಣಿಗೆ ಹೋಗಬೇಕಂತೆ. ಒಂದು ಸಮಸ್ಯೆ ಇದೆ, ಪಿತ್ತಜ ಗೃಹಿಣಿ ಆದರೆ ಆ್ಯಸಿಡಿಟಿಯನ್ನು ಕವರ್ ಮಾಡಲಿಕ್ಕೆ ಜನರು ನಿಮ್ಮ ಹತ್ರ ಬರುವಾಗ ನಿಮ್ಮ ಹತ್ರ ಡೈರೆಕ್ಟ್ ಬರುವುದಿಲ್ಲ. ಅವರು ಪೆಂಟೆಪ್ರಜೋಲು, ಒಮಿಪ್ರಜೋಲು ಇದೆಲ್ಲ ತಿಂದುಕೊಂಡು ಬರ್ತಾರೆ. ಆ್ಯಸಿಡ್ ಬ್ಲಾಕರ್ಸ್ ತಗೊಂಡ್ರೆ ಇನ್ನೂ ವಿಟಮಿನ್ B12 ಡೆಫಿಷಿಯನ್ಸಿ ಅಬ್ಸಾರ್ವ್ ಆಗೋದಿಲ್ಲ. ಇನ್ನೊಂದು ಡಯಾಬಿಟೀಸಲ್ಲಿ ಮೆಟ್ಫಾರ್ಮಿನ್ ತೊಗೊಂಡು ಬರ್ತಾರೆ, ಅವರಿಗೂ ಸಹ ಇದು ವಿಟಮಿನ್ B12 ಅಬ್ಸಾರ್ವ್ ಆಗೋದಿಲ್ಲ. ಇಟ್ಸ್ ಎ ಇಡಿಯೋಪ್ಯಾಥಿಕ್ ಪ್ರಾಬ್ಲಮ್, ಸೈಡ್ ಎಫೆಕ್ಟ್ ಆಫ್ ದೀಸ್ ಮೆಡಿಸಿನ್ಸ್. ಏನು ಮಾಡಬೇಕಾಗ್ತದೆ ಸ್ವಾಮಿ? ಫಸ್ಟ್ ಆಫ್ ಆಲ್ ನೀವು ಹೊಟ್ಟೆಯಲ್ಲಿ ಇರುವಂಥದ್ದು ಎಲ್ಲ ಇನ್ಫ್ಲಮೇಷನನ್ನು ತೆಗಿಬೇಕು, ಗಟ್ ಹೆಲ್ತ್ ಸರಿ ಮಾಡಬೇಕು. ಅದಕ್ಕೆ ಆಚಾರ್ಯ ಏನು ಹೇಳಿದ್ದಾರೆ? ನೀವು ಫಸ್ಟ್ ಗಟ್ಟಿಂದ ಅಮ್ಲಪಿತ್ತವನ್ನು ಪಿತ್ತಜ ಗ್ರಹಣಿಯನ್ನು ಸರಿ ಮಾಡಿದರೆ ವಿಟಮಿನ್ B12 ಫುಡ್ದಿಂದ ಅಬ್ಸಾರ್ಬ್ ಆಗತ್ತೆ. ಏನು ಮಾಡಬೇಕು? ಯತ್ರೈಫಲಂ ಯೋಗಾಂಶ್ಚ ವೈರೇಚಿಕಾನ್ ಘೃತೇನವ. ಆದರೆ ವಿರೇಚನ ಮಾಡಬೇಕು ತ್ರಿಫಲ ತುಪ್ಪ ಜೊತೆಗೆ. ಅದಕ್ಕೆ ಏನು ಮಾಡಬೇಕು? ನೀವು ತ್ರಿಫಲದ ಭರ್ಜನ ಮಾಡಬೇಕು, ಹುರಲಬೇಕು. ಯಾವ ಜೊತೆಗೆ ದನದ ತುಪ್ಪ ಜೊತೆಗೆ. ನೀವೇನು ಮಾಡಬೇಕು? ಒಂದು ಸಣ್ಣ ಸೌಟದಲ್ಲಿ ಇಲ್ಲದ್ರೆ ಯಾವ ಪಾತ್ರೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ಒಳ್ಳೆಯದು. ಅರ್ಧ kg ತ್ರಿಫಲ ತಗೊಳ್ಳಿ. ಅರ್ಧ kg ತ್ರಿಫಲಕ್ಕೆ 1 ಲೀಟರಷ್ಟು ದನದ ತುಪ್ಪ ಬೇಕು. ದನದ ತುಪ್ಪ ಒಂದು ಸ್ವಲ್ಪ ಹಗುರು ಬಿಸಿ ಅದರಲ್ಲಿ ಇಟ್ಟು ಅದನ್ನು ಒಳ್ಳೆ ಬಿಸಿ ಆಗುವಾಗ ಸ್ವಲ್ಪ ಹಾಕಬೇಕು. ಒಂದು ಸ್ವಲ್ಪ ಕಡಾಯಿ ಟೈಪ್ ಇರಬೇಕು ಪ್ಯಾನ್. ಅದರಲ್ಲಿ ಅದನ್ನು ಸ್ಲೋಲಿ ಭರ್ಜನೆ ಮಾಡಬೇಕು. ಭರ್ಜನೆ ಮಾಡ್ತಾ ನೀವು ನೋಡ್ತೀರಿ ತ್ರಿಫಲದ ಒಳಗೆ ಒಂದು ಚೇಂಜಸ್ ಬರ್ತದೆ. ದೇರ್ ಇಸ್ ಎ process happens, and that process makes Triphala very effective as a virechaniya aushadhi. This should be taken out and you have to mix with powder of haritaki for making small laddu, ಸಣ್ಣ ಗುಡುಗಿ ಟ್ಯಾಬ್ಲೆಟ್ಸ್ ಅಂತ ಮಾಡಿ ಅದನ್ನು ನೀವು ಡ್ರೈ ಮಾಡಿ ಇಡಬಹುದು. ಇಲ್ಲಾದರೆ ಇಡ್ಲಿಕ್ಕೆ ಆಗೋದಿಲ್ಲ, ಅದು ಸ್ವಲ್ಪ ಡ್ರೈ ಮಾಡಬೇಕು. ನೀವು ಎಕ್ಸ್ಟ್ರಾ ತುಪ್ಪವನ್ನು ತೆಗಿಬೇಕು. ಮತ್ತು ಇದನ್ನು ಫಿಲ್ಟರ್ ಮಾಡಿ, ಈ ಸ್ವಲ್ಪ ಕೋರ್ಸ್ ಬೇಡ, ತುಂಬ ಫೈನ್ ಬೇಡ, ಬಟ್ ಇಟ್ ಶುಡ್ ಬಿ ಲೈಕ್ ಎ ಫೈನ್ ಪೌಡರ್ ಓನ್ಲಿ, but not very fine. Remember this. Now this type of tablets, if 4 you take every night, within 10 days, who has this deep problem of vitamin B12 deficiency, he will always tell you the problem of acidity also.
ಅವನಿಗೆ ಒಂದು ಇನ್ಫ್ಲಮೇಷನ್ ಸರಿ ಆಗ್ತದೆ, ಹೊಟ್ಟೆ ಸರಿ ಆಗ್ತದೆ, ಪಿತ್ತ ಲಕ್ಷಣ ಕಡಿಮೆ ಆಗ್ತದೆ, ಪಿತ್ತದ ಗ್ರಹಣಿಯಂತೆ ದೊಡ್ಡ ಕಾಯಿಲೆ ಸಹ ಹೋಗ್ತದೆ, ಮತ್ತು ವಿಟಮಿನ್ B12 ಸಹ ಚೆನ್ನಾಗಿ ದೇಹಕ್ಕೆ ಸಿಗ್ತದೆ. ಇಷ್ಟು ದೊಡ್ಡ ಕೆಲಸ ನೀವು ಮಾಡ್ತೀರಿ. ಆದರೆ ಈ ಥರದ ಒಂದು ಪ್ರಾಕ್ಟೀಸ್ ಮಾಡಲೇಬೇಕಲ್ಲ ನಾವು ಈ ಥರ ವಿಚಾರ ಮಾಡಬೇಕಾಗ್ತದೆ. ಯಾಕೆಂದರೆ ಅಲೋಪ್ಯಾಥಿಕ್ ಸಿಸ್ಟಮಲ್ಲಿ ಮೆಡಿಸಿನ್ ಗಿವಿಂಗ್ ಪಾರ್ಟ್ ಆ್ಯಂಡ್ ಮೆಡಿಸಿನ್ ಫಾರ್ಮೇಷನ್ ಬೇರೆ ಬೇರೆ ಇದೆ. ಡಾಕ್ಟರ್ ಮೆಡಿಸಿನ್ ಕೊಡೋದು ಮಾತ್ರ, ರೆಡಿ ಮಾಡಲ್ಲ. ಅದು ಫಾರ್ಮಸಿಯಲ್ಲಿ ಆಗ್ತದೆ. ನಿಮ್ಮಲ್ಲಿ ಫಾರ್ಮಾ ಮತ್ತು ನಿಮ್ಮ ಔಷಧಿ ನೀವೇ ತಯಾರು ಮಾಡಬೇಕು, ಔಷಧಿ ನೀವೇ ಕೊಡಬೇಕು. ಇದು ಒಂದು ಅದ್ಭುತವಾದ ಪ್ರಯೋಗ ಇದೆ, ಮಾಡಲೇಬೇಕು. ನೀವು ಮಾಡಿ ನೋಡಿ, ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತದೆ. ತ್ರಿಧಿ ಅಂತೆ ನಾವು ಔಷಧಿ ಈಗ ತಯಾರು ಮಾಡಲಿಕ್ಕೆ ಹೊರಡ್ತಾ ಇದ್ದೇವೆ. ಡಾಕ್ಟರ್ ವಿಮಲ್ಜಿತ್ ನಿಮ್ಮ ಮಾರ್ಗದರ್ಶನದಲ್ಲಿ, ಕೃತಿ ಅವರು ನಿಮ್ಮ ಮಾರ್ಗದರ್ಶನದಲ್ಲಿ, ನೀವು ರಸಶಾಸ್ತ್ರ ಭವಿಷ್ಯ ತಜ್ಞರು. ಏನು ಮಾಡಬೇಕು, ಈ ಒಂದು ಮಾತ್ರೆ ನೀವು ಹರಿತಿಗೆ ಹಾಕಿದ ಕೂಡಲೇ ಬೈಂಡಿಂಗ್ ಏಜೆಂಟ್ ತುಂಬ ಚಂದ ಟ್ಯಾಬ್ಲೆಟ್ ಫಾರ್ಮ್ ಆಗ್ತದೆ. ನಮ್ಮ ಹತ್ರ ಇಷ್ಟು ಒಳ್ಳೆ ಟ್ಯಾಬ್ಲೆಟ್ ಮಷೀನ್ ಉಂಟು, ಸಾವಿರ ನೀವು ಟ್ಯಾಬ್ಲೆಟ್ ಒಂದೊಂದು ದಿನದಲ್ಲಿ ತೆಗಿಬಹುದು. ದಯವಿಟ್ಟು ಇದನ್ನು ಮಾಡಿ. ಜನ ಕಲ್ಯಾಣ, ಲೋಕ ಕಲ್ಯಾಣ. ಆಯುರ್ವೇದದಿಂದ ಮಾಡಲಿಲ್ಲದ್ರೆ ಏನು ಪ್ರಯೋಜನ ಆಯುರ್ವೇದ ಕಲ್ತಿದ್ರೆ?